ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ನನ್ನ ಬರ್ತ್ಡೇ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇವತ್ತು ನನ್ನ ಬರ್ತ್ಡೇ ಸ್ಪೆಷಲ್ ಏನೇನಿತ್ತು ಅಂತ ಹೇಳಿ, ಜೊತೆಗೆ ಇವತ್ತು ಊರಿಗೆ ಬೇರೆ ಹೋಗಬೇಕಿತ್ತು, ಅಮ್ಮ ಊರಿಗೆ. ಇದು ಒಂದು ಸ್ವಲ್ಪ ದಿನದ ಹಿಂದಿನ ವೀಡಿಯೋನೇ ಅಂತಲೇ ಹೇಳ್ಬೋದು. ಯಾಕಂದರೆ ಎಡಿಟ್ ಮಾಡೋದಕ್ಕೆಲ್ಲದಕ್ಕೂ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಹಾಲಿಡೇ ಇರೋದ್ರಿಂದ ಸ್ವಲ್ಪ ಟ್ರಿಪ್ ಎಲ್ಲ ಹೋಗಿದ್ವಿ. ಅಮ್ಮ ಊರಲ್ಲಿ ಸ್ವಲ್ಪ ಪೂಜೆಗಳು, ಫಂಕ್ಷನ್ಗಳು ಅದೆಲ್ಲ ಅಟೆಂಡ್ ಮಾಡೋಷ್ಟೊತ್ತಿಗೆ ಸುಮಾರು ದಿನವೇ ಆಗೋಯಿತು. ಹಾಗಾಗಿ ನನಗೆ ಎಡಿಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಸಿಕ್ಕಿರಲಿಲ್ಲ. ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ ಅಮ್ಮ ಊರಲ್ಲಿ ಹೋದರೆ ನೆಟ್ವರ್ಕ್ ಪ್ರಾಬ್ಲಮ್ಮು. ಹಂಗಾಗಿ ಇವಾಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್, ಹಾಗೆಯೇ ನನ್ನ ಚಾನಲ್ನ ಯಾರೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಬೆಳಿಗ್ಗೆ ಎದ್ದಿದ ತಕ್ಷಣವೇ ತಿಂಡಿ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ತರಕಾರಿ ಎಲ್ಲ ಕಟ್ ಮಾಡ್ಕೊಳೋಣ ಅಂತ. ಇಲ್ಲಿ ನೋಡಿದ್ರೆ ಮನೆ ಯಾವ ರೀತಿಯಾಗಿದೆ ಅಂತ ಹೇಳಿ ನನ್ನ ಮಗಳು ಚಿಕ್ಕದಾಗಿ ಒಂದು ವೀಡಿಯೋನ ಮಾಡಿ ತೋರಿಸ್ತಾ ಇದ್ದಾಳೆ. ಮನೆ ತುಂಬ ಅಂದರೆ ತುಂಬ ಹರಡ್ಕೊಂಡ್ಬಿಟ್ಟಿತ್ತು. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಫಂಕ್ಷನ್ ಎಲ್ಲ ಬಂದಿತ್ತಲ್ವ, ಹಂಗಾಗಿ ಸ್ಟಿಚಿಂಗ್ ಎಲ್ಲನೂ ಸಿಕ್ಕಾಪಟ್ಟೆ ಅಂತಂದರೆ ಸಿಕ್ಕಾಪಟ್ಟೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟಕ್ಕೆ ಇದೆಲ್ಲ ಮಾಡೋದಕ್ಕೆ ಕೂಡ ಟೈಮು ಸಾಕಾಗ್ತಾ ಇರಲಿಲ್ಲ. ಹಂಗಾಗಿಬಿಟ್ಟು ಎಲ್ಲನೂ ಎಲ್ಲಂದ್ರೆ ಅಲ್ಲೇ ಬಿದ್ದಿತ್ತು, ಯಾವುದೂ ಎತ್ತೋಕ್ಕಾಗ್ತಿರ್ಲಿಲ್ಲ. ಮಧ್ಯದಲ್ಲಿ ಸ್ವಲ್ಪ ಕಸ ಗುಡಿಸ್ಕೊಳ್ಳೋದು ಮತ್ತು ಅಡುಗೆ ಮಾಡ್ಕೊಂಡು ತಿನ್ನೋದು ಟೈಮ್ ಸಿಕ್ಕಾಗ. ಮತ್ತು ಅಲ್ಲಿ ನೋಡಿ ಬಟ್ಟೆ ಮಡ್ಚೋದಾಗಲಿ ಒಂದು ಏನೂ ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ವಾರ ಬಂತ, ಸ್ವಲ್ಪ ಇಷ್ಟಕ್ಕೆ ನೆಲ ಒರೆಸ್ಕೊಳ್ಳೋದು, ಪೂಜೆ ಮಾಡೋದು, ಈ ಥರನೇ ಆಗೋಗ್ಬಿಟ್ಟಿತ್ತು. 1 ಮಂತ್ಗಿಂತ ಜಾಸ್ತಿನೇ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೆ. ಹಂಗಾಗ್ಬಿಟ್ಟು ಏನಾಯಿತು ಅಂತಂದರೆ ಮನೆಯೆಲ್ಲ ಫುಲ್ಲು ಹರಡ್ಕೊಂಬಿಟ್ಟಿತ್ತು. ಅದಾದಮೇಲೆ ಏನಾಯಿತು ಅಂತಂದರೆ ಇವಾಗ ಎಲ್ಲ ಸ್ಟಿಚಿಂಗಿಂದ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ನಾವು ನಮ್ಮದು ಏನು ಫಂಕ್ಷನ್ಗಳಿತ್ತು ಅದು ಅಟೆಂಡ್ ಮಾಡಬೇಕಲ್ವ. ಜೊತೆಗೆ ಅಮ್ಮ ಊರಿಗೆ ಬೇರೆ ಹೋಗಬೇಕಿತ್ತು. ಅಮ್ಮ ಊರಲ್ಲಿ ದೇವಸ್ಥಾನದ್ದು ಗೃಹ ಪ್ರವೇಶ ಇತ್ತು, ಹಂಗಾಗಿ ಹೋಗಬೇಕಿತ್ತು. ಹಂಗಾಗಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಇದೆಲ್ಲನೂ ನೀಟ್ ಮಾಡಿ ಕ್ಲೀನಾಗೆ ಮನೆನ ಇಟ್ಕೊಂಡು ಎಲ್ಲ ಇಷ್ಟು ಎಲ್ಲೆಲ್ಲಿ ಬೇಕಲ್ಲಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಹೊರಟೆ. ಅಂತಂದರೆ ನನಗೂ ಕೂಡ ಅಲ್ಲಿ ನೆಮ್ಮದಿಯಾಗಿರ್ಬೋದು. ಜೊತೆಗೆ ಹಸ್ಬೆಂಡ್ಗೂ ಡ್ಯೂಟಿಯಿಂದ ಬಂದಿದ್ದ ತಕ್ಷಣ ಮೆಸ್ಸಿಯಾಗಿದ್ದರೆ ಅವರಿಗೂ ಕೂಡ ಕ್ಲೀನ್ ಮಾಡದೆ ಇರೋದಕ್ಕೂ ಮನಸ್ಸಾಗಲ್ಲ. ಅವ್ರು ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಹೊರಗಡೆನೂ ಕೆಲಸ ಮಾಡಿ ಬಂದು ಮನೆಯಲ್ಲೂ ಅದನ್ನು ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ಬಿಡೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಂಗಾಗಿ 1 ಡೇ ಲೇಟಾಗಿ ಬರ್ತೀನಿ ಅಂತ ಅಮ್ಮಂಗೆ ಹೇಳಿದ್ದೆ. ಅಮ್ಮಂಗೆ ನಿನ್ನೆನೇ ಬರೋದಕ್ಕೆ ಹೇಳಿದ್ದು. ಇವತ್ತೆಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡು, ನನ್ನ ಬರ್ಡೇ ಹಿಂದಿನ ದಿನವೇ ನಾನು ಅಮ್ಮ ಊರಲ್ಲಿ ಇರ್ತೀನಿ ಅಂತ ಅಂದ್ಕೊಂಡಿದ್ದು. ಬರ್ಡೇ ದಿನವೇ ಹೋಗೋ ಥರ ಆಯಿತು. ಬೆಳಗ್ಗೆ ಎದ್ದಿದ ತಕ್ಷಣ ಏನೂ ಸ್ಪೆಷಲ್ ಇಲ್ಲ ಅನ್ನೋ ಥರ ಎದ್ಬಿಟ್ಟು ವಿಶ್ ಮಾಡಿಬಿಟ್ಟು ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋದರು. ನಾನು ಏನಾದರೂ ಸ್ಪೆಷಲ್ ಮಾಡೋದಕ್ಕೂ ಇರಲಿಲ್ಲ, ಮನಸ್ಸಿರಲಿಲ್ಲ. ಯಾಕಂದರೆ ಕೆಲಸ ಸಿಕ್ಕಾಪಟ್ಟೆ ಇದ್ದಿದ್ದರಿಂದ ನನಗೆ ಸಿಂಪಲಾಗಿ ತಿಂಡಿ ಆಗೋದ್ರೆ ಸಾಕು ಅನ್ನೋ ಥರ ಇತ್ತು. ಹಂಗಾಗ್ಬಿಟ್ಟು ನಾನು ಏನು ಮಾಡಿದೆ, ತಿಂಡಿಗೆ ಅಂತೇಳಿ ತುಂಬ ಅಂದರೆ ತುಂಬ ವರ್ಷನೇ ಆಗೋಕ್ಕೆ ಬಂತು ಅನಿಸುತ್ತೆ ನಾನು ಅವಲಕ್ಕಿ ತಿಂಡಿ ಮಾಡಿ. ಹಂಗಾಗಿ ಇವತ್ತು ಅವಲಕ್ಕಿ ಮಾಡ್ಕೊತಾ ಇದ್ದೆ. ನನಗೇ ಅವಲಕ್ಕಿ ತಿನ್ನಬೇಕು ಅಂತ ಅನ್ನಿಸ್ತು ಅಂತ ಹೇಳಿ. ಇನ್ನೂ ಒಂದು ರೀಸನ್ ಏನಂದರೆ ಚಿತ್ರಾನ್ನದ್ದು ಟೊಮೊಟೊ ಜಾಸ್ತಿ ಹಾಕಿ ಚಿತ್ರಾನ್ನ ಗೊಜ್ಜು ಮಾಡಿದ್ರೆ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗುತ್ತೆ. ಅವ್ರಿಗೂ ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ಹೋದರೆ ಅವರಿಗೂ ಸ್ವಲ್ಪ ಬಂದಿದ್ದ ತಕ್ಷಣ ರೈಸ್ ಮಾಡಿಕೊಂಡು ತಿನ್ನೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಸ್ವಲ್ಪ ಚಟ್ನಿ ಎಲ್ಲ ಮಾಡಿಟ್ಟೆ, ಗೊಜ್ಜೆಲ್ಲ ಮಾಡಿಟ್ಟೆ. ಆಮೇಲೆ ಸ್ವಲ್ಪ ಸಾಂಬಾರು ಕೂಡ ಈಗ 1 ಡೇ 2 ಡೇಸ್ ಫಸ್ಟು ಸಾಂಬಾರು ತಿನ್ಕೋಬೋದು ಅಂತೇಳಿ ಸ್ವಲ್ಪ ಸಾಂಬಾರನ್ನು ಮಾಡಿ ಎತ್ತಿಟ್ಟಿದ್ದಾಯಿತು. ನಾನು ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ನನ್ನ ಮಕ್ಕಳು ಕೂಡ ತುಂಬ ಅಂದರೆ ತುಂಬಾ ಸಪೋರ್ಟಿವ್ ಅಂತಲೇ ಹೇಳ್ಬೋದು. ಕೆಲವೊಂದೊಂದು ಟೈಮ್ ಮಾತ್ರನೇ ಅವರಿಗೂ ಬೇಜಾರಾಗಿರುತ್ತಲ್ವ. ಈಗ ನಮಗೆ ಆದ್ರೂ ದೊಡ್ಡವರಿಗೆ ಕೆಲಸ ಮಾಡಿ ಮಾಡಿ ಸಾಕಾಗಿದ್ರೆ ಒಂದಿನ ಯಾವುದು ಬೇಡಪ್ಪ ಎಲ್ಲ ಹಂಗೆ ಬಿದ್ದಿದ್ರು ಪರವಾಗಿಲ್ಲ ರೆಸ್ಟ್ ಮಾಡೋಣ ಅಂತ ನಮಗೆ ಅನಿಸುತ್ತೆ.
ಹಾಗಾಗಿ ನನ್ನ ಮಕ್ಳಿಗೆ ಯಾವಾಗ್ಲೂ ಡಿವೈಡ್ ಪಾಪ ಈ ಸುಳ್ಳು ಹೇಳ್ಬಾರ್ದು. ಯಾಕಂದರೆ ಎಲ್ಲ ಮಕ್ಕಳಿಗೂ ಹೋಲಿಸ್ಕೊಂಡ್ರೆ ನನ್ನ ಮಕ್ಕಳು ಒಂದು ಸ್ವಲ್ಪ ಬೆಟರ್ ಅಂತ ನನಗನ್ಸುತ್ತೆ. ಯಾಕಂದರೆ ಅವ್ರು ಸ್ಕೂಲಲ್ಲಿ ಹೋಗುವಾಗ ಅವ್ರ ಫ್ರೆಂಡ್ಸ್ ಹತ್ರ ಇವ್ರು ಮಾಡೋ ಕೆಲಸ ನಾನು ಇದು ಮಾಡ್ತೀನಿ ಅಂತ ಹೇಳಿದ್ರೆ ನಂಬೋದೇ ಇಲ್ಲ ಅಂತ ಹೇಳಿ ನನ್ನ ಮಕ್ಕಳು ಹೇಳ್ತಾ ಇರ್ತಾರೆ. ಅವ್ರ ಮನೇಲಿ ಹೋದ್ಮೇಲೆ ಕೆಲಸ ಏನೂ ಇಲ್ಲ, ಓದೋದು ಬರೆಯೋದು ಅವರ ಒಂದು ಏನು ಇರುತ್ತೆ ರೊಟೀನ್ ಅವ್ರದ್ದು ಫಾಲೋ ಮಾಡ್ಕೊಂಡು ಹೋಗ್ತಾರಂತೆ ಮಮ್ಮಿ. ನಾನು ಪಾತ್ರೆ ತೊಳಿತೀನಿ ಅಂದರೆ ನಂಬಲ್ಲ, ನಾನು ಕಸ ಗುಡಿಸ್ತೀನಿ ಅಂದರೆ ನಂಬಲ್ಲ ಮಮ್ಮಿ ಅಂತ ನನ್ನ ಮಕ್ಕಳು ಹೇಳ್ತಾ ಇರ್ತಾರೆ. ಅದಕ್ಕೆ ನನಗನ್ಸುತ್ತೆ ನನ್ನ ಮಕ್ಕಳು ಗ್ರೇಟ್ ಅಂತ. ನನ್ನ ಮಗಳು ಪಾತ್ರೆ ಯಾವಾಗಲೇ ಆಗಲಿ ಬೆಳಿಗ್ಗೆ ರಾತ್ರಿ ಯಾವಾಗ ಪಾತ್ರೆ ಇದ್ರೂ ವಾಶ್ ಮಾಡೋದು ನನ್ನ ಮಗಳೇನೆ. ಮತ್ತು ಅವಳಿಗೆ ಕ್ಲೀನ್ ಮಾಡಬೇಕು ಅಂತ ಅನಿಸ್ಬಿಟ್ರೆ ನನ್ನ ರೂಮ್ ಆಗಲಿ ಅವಳ ರೂಮ್ ಆಗಲಿ ಒನ್ ಡೇ ಫುಲ್ ತೊಗೊಂಡ್ರೂ ಪರವಾಗಿಲ್ಲ, ಅವಳು ಫ್ರೀಯಾಗಿದ್ದಾಗೆಲ್ಲ ಕ್ಲೀನ್ ಮಾಡ್ತಾನೆ ಇರ್ತಾಳೆ ಪಾಪ. ಆಮೇಲೆ ನನ್ನ ಮಗ ಕಸ ಗುಡಿಸೋದು, ಅವನು ಸ್ವಲ್ಪ ಇನ್ನೂ ಚಿಕ್ಕವನಲ್ವ, ಹಂಗಾಗಿ ನಾನು ಮನೆ ಒರೆಸೋ ಅಂಥ ದಿನ ಏನು ಮಾಡ್ತೀನಿ, ನಾನೇ ಗುಡಿಸ್ಕೊಂಡು ನಾನೇ ಒರೆಸ್ಕೊಂಡ್ಬಿಡ್ತೀನಿ. ಬಾಕಿ ಟೈಮಲ್ಲಿ ಅಂದರೆ ಜಾಸ್ತಿ ಏನು ಕಸ ಇಲ್ಲ ಅನ್ನೋ ಅಂಥ ಟೈಮಲ್ಲಿ ಅವ್ನು ಗೂಡಿಸ್ಕೊತಾನೆ. ಹಂಗೇನೆ ಇವಾಗ ಪಾಪ ಊರಿಗೆ ಹೋಗೋದಕ್ಕೆಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಟ್ಟು ಇವಾಗ ಪಾತ್ರೆ ವಾಶ್ ಮಾಡೋದಕ್ಕೆ ಅಂತ ಬಂದಿದ್ದಾಳೆ. ನಾನು ಅಡುಗೆ ಎಲ್ಲ ಸ್ವಲ್ಪ ಜಾಸ್ತಿ ಆಯ್ತಲ್ವ, ಅದೆಲ್ಲ ಮಾಡಿ ಪಾತ್ರೆ ಎಲ್ಲ ಹಿಂದೆ ಹಾಕ್ಬಿಡ್ತೀನಿ ಅಮ್ಮು, ಆಮೇಲೆ ವಾಶ್ ಮಾಡಿ ಇಟ್ಬಿಡು ಅವಾಗೆಲ್ಲ ಮುಗ್ದೋಗ್ಬಿಡುತ್ತೆ ಅಂತ ಹೇಳಿದ್ದೆ, ಪೂಜೆ ಎಲ್ಲ ಮಾಡಿ ಹೋಗೋಣ ಅಂತ. ಸರಿ ಅಂತಂದ್ಬಿಟ್ಟು ಪಾಪ ಜಾಸ್ತಿ ಆಗಿತ್ತು ಪಾತ್ರೆ ತೊಳಿತಾ ಇತ್ತು. ನನ್ನ ಮಗನೂ ಇಲ್ಲಿ ಕಸ ಗುಡಿಸ್ತಾ ಇದ್ದಾನೆ, ನೋಡ್ತಾ ಇರ್ಬೋದು. ಬಟ್ ಸ್ವಲ್ಪ ಜಾಸ್ತಿನೇ ಕಸ ಎಲ್ಲ ಇತ್ತಲ್ವ, ಹಂಗಾಗಿ ನಿಧಾನಕ್ಕೇ ಆದರೂ ಪರವಾಗಿಲ್ಲ. ಯಾಕಂದ್ರೆ ನನಗೂ ಹೆವಿ ಆಗಿಬಿಟ್ಟಿತ್ತು, ಸ್ಟಿಚಿಂಗ್ ಎಲ್ಲ ಜಾಸ್ತಿ ಮಾಡಿದ್ರಿಂದ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಂಗಾಗಿ ನಾನು ಅಡುಗೆ ಮಾಡೋದು ಕೆಲಸನೂ ಸ್ವಲ್ಪ ಜಾಸ್ತಿ ಇತ್ತಲ್ವ, ನಿಂತ್ಕೊಂಡು ಮಾಡೋ ಅಷ್ಟೊತ್ತಿಗೆ ಅದೊಂದು ಸ್ವಲ್ಪ ಸಾಕಾಗೋಯಿತು. ಆಮೇಲೆ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡ್ಕೋಬೇಕಿತ್ತಲ್ವ, ಗ್ಯಾಸು ಸಿಂಕು ಎಲ್ಲನೂ ಕ್ಲೀನ್ ಮಾಡೇ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಹಂಗಾಗಿ ಅದು ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಅಂದ್ಬಿಟ್ಟು ಇವತ್ತು ಕಸ ಹೊಡಿಯೋದು ಜಾಸ್ತಿ ಇದ್ರೂ ನನ್ನ ಮಗನಿಗೆ ನಿಧಾನಕ್ಕೆ ಅದನ್ನು ಪರವಾಗಿಲ್ಲ, ಕಸ ಗುಡಿಸೋದು ಒಂದೇ ಕೆಲಸ ಅಲ್ಲ, ನಿಧಾನಕ್ಕೆ ಗೂಡಿಸು ಮಗನೇ ಅಂತ ಹೇಳೋದಕ್ಕೆ ಅದು ಗೂಡಿಸ್ತಾ ಇತ್ತು. ಅದಾದಮೇಲೆ ನೆಕ್ಸ್ಟು ನಾವು ಇದೆಲ್ಲ ಕೆಲಸನೂ ಮುಗಿಸ್ಕೊಂಡು ಎಲ್ಲ ಡಿವೈಡ್ ಮಾಡಿಕೊಂಡು ಡಿಸೈಡ್ ಮಾಡ್ಕೊಂಡಿದ್ವಿ, ಇದಿಷ್ಟು ನೀವು ಮಾಡಬೇಕು, ಇದಿಷ್ಟು ನಾನು ಮಾಡಬೇಕು ಅಂತ ಹೇಳಿ. ಮಧ್ಯೆ ನಾನು ಅಡುಗೆ ಮಾಡಿಕೊಂಡು ವಿಷಲ್ಲೆಲ್ಲ ಹೊಡೆದು ವಿಷಲ್ ಹೋಗೋ ಟೈಮಲ್ಲಿ ಈ ಥರ ಏನಾದರೂ ನಂಗೆ ಗ್ಯಾಪ್ ಸಿಕ್ಕಾಗೆಲ್ಲನೂ ಬಟ್ಟೆ ಮಡ್ಚೋದು, ರೂಮಲ್ಲಿ ಹೋಗಿ ಏನಾದರೂ ಮೆಸಪ್ ಆಗಿದ್ದರೆ ಅದನ್ನು ಕ್ಲೀನ್ ಮಾಡೋದು, ಹಿಂಗೆಲ್ಲ ಮಾಡಿಕೊಂಡು ಟೋಟಲಾಗಿ ಪೂರ್ತಿಯಾಗಿ ಮನೆನ ಕ್ಲೀನ್ ಮಾಡ್ಕೊಂಡ್ಬಿಟ್ವಿ. ಆಮೇಲೆ ಸಂಜೆ ಇನ್ನು ಊರಿಗೆ ಹೊರಡೋ ಟೈಮ್ ಆಗ್ತಾಯಿತ್ತು. ನಾನು ಕೂಡ ಇನ್ನೇನು ರೆಡಿ ಆಗಬೇಕು ಅಂದರೆ ಕೆಲಸ ಎಲ್ಲ ಮುಗ್ದಿತ್ತು ಆಲ್ಮೋಸ್ಟು, ಪೂಜೆಗೆ ಅಂತ ಸ್ನಾನಕ್ಕೆ ಹೋಗೋದೊಂದಿತ್ತು. ನನ್ನ ಫ್ರೆಂಡು ಫೋನ್ ಮಾಡಿದ್ರು ಆಯಿತಾ, ಊರಿಗೆ ಹೋದ್ಯಾ ಆಗಲೇ ಅಂತ. ಇಲ್ಲ ಇವಾಗ ಹೊರಡಬೇಕು, ಕೆಲಸ ಎಲ್ಲ ಇವಾಗ ಮುಗೀತು, ಅವ್ರಿನ್ನೂ ಬರೋದು ಸ್ವಲ್ಪ ಲೇಟ್ ಆಗುತ್ತಲ್ವ, ಅವ್ರು ಬರೋ ಅಷ್ಟೊತ್ತಿಗೆ ಸ್ನಾನ ಗೀನ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಬೇಕು, ಆಮೇಲೆ ಹೊರಡೋದು ಅಂತ ಹೇಳಿದೆ. ಸರಿ ಅಂದ್ಬಿಟ್ಟು ಫೋನ್ ಕಟ್ ಮಾಡಿದ್ರು. ನಾನು ಅಂದ್ಕೊಂಡೆ ಅದೇ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಹಂಗಾಗಿ ಕೇಳೋದಕ್ಕೆ ಮಾಡಿದ್ದಾರೆ ಅಷ್ಟೇ ಅಂತ. ಹಾಗಂದಿದ ತಕ್ಷಣ ಫೋನ್ ಕಟ್ ಮಾಡಿದ್ದು ನೋಡಿ ನನ್ನ ಮಗ ಗೆಸ್ ಮಾಡಿದ್ದು, ಶ್ರುತಿ ಆಂಟಿ ಕೇಕ್ ತೊಗೊಬರ್ತಾರೆ ಮಮ್ಮಿ ಅಂತ. ಅದಕ್ಕೆ ಇಲ್ಲ ಸುಮ್ಮನೆ ಊರಿಗೆ ಹೋಗ್ತೀವಿ ಅಂತ ಹೇಳಿದ್ವಲ್ಲ, ಹೋಗಿದ್ದೀವ ಇಲ್ವಾ ಅಂತ ಫೋನ್ ಮಾಡಿರೋದು ಅಂತ ನಾನು. ಆಮೇಲೆ ಒಂದು 1/4 ಗಂಟೆನೂ ಆಗಿರಲಿಲ್ಲ ಅನಿಸುತ್ತೆ, ಕೇಕ್ ತೊಗೊಂಡು ಬಂದೇ ಬಿಟ್ಟರು. ಆಮೇಲೆ ನಾನಿನ್ನೂ ಸ್ನಾನನೂ ಮಾಡಿರಲಿಲ್ಲ, ಒಂದು 15 ಮಿನಿಟ್ಸು ವೆಯ್ಟ್ ಮಾಡು, ಸ್ನಾನ ಮಾಡ್ಕೊಂಬಂದ್ಬಿಡ್ತೀನಿ ಅಂತ ಹೋಗಿ ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಕೇಕೆಲ್ಲ ಕಟ್ ಮಾಡಿ, ನನ್ನ ಹಸ್ಬೆಂಡ್ ಫಸ್ಟ್ ಯಾವಾಗಲೂ ವಿಶ್ ಮಾಡೋದು, ಕೇಕ್ ಕಟ್ ಮಾಡಿಸೋದು. ಅಂದರೆ ಈ ಸಲ ಏನಾಯಿತು ಅಂದರೆ ನನ್ನ ಹಸ್ಬೆಂಡ್ ಬರೋದು ಸ್ವಲ್ಪ ಲೇಟ್ ಆಯಿತು. ಬಟ್ ಇಟ್ಸ್ ಓಕೆ, ಬೆಳಿಗ್ಗೆನೇ ವಿಶ್ ಮಾಡಿದರು, ಅದು ಒಂದು ಸ್ವಲ್ಪ ಖುಷಿನೇ ಇತ್ತು. ಆದರೆ ಈ ಸಲ ಒಂದು ಸ್ವಲ್ಪ ಸೆಲೆಬ್ರೇಷನ್ ಎಲ್ಲ ಕಡಿಮೆ ಅಂತ ಅಂದ್ಕೊಂಡಿದ್ದೆ. ಅಂದರೆ ಕೇಕು ಕಟ್ ಮಾಡೋದು ಸ್ವಲ್ಪ ಇಲ್ವೇನೋ, ಅಂದರೆ ನನಗೆ ಗಿಫ್ಟ್ ಆಗಲಿ ಏನೂ ಸಿಗೋದಿಲ್ವೇನೋ ಈ ಥರ ಇತ್ತು ಮೈಂಡಲ್ಲಿ. ಯಾಕಂದರೆ ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಅವಾಗವಾಗ ಆ ಕಡೆ ಈ ಕಡೆ ಆಗ್ತಾ ಇರುತ್ತಲ್ವ, ಅದಕ್ಕಾಗಿ ಅಂತಲೇ ನಾನು ಅಂದ್ಕೊಂಡಿದ್ದು. ಮೋಸ್ಟ್ಲಿ ನನಗೆ ಏನು ಗಿಫ್ಟ್ ಸಿಗೋಲ್ಲ ಅಂತ. ಬಟ್ ಏನಾಯಿತು ಅಂತ ಅಂದರೆ ಇವರು ಕೇಕ್ ಕಟ್ ಮಾಡಿಸಿ ಆ ಕಡೆ ಹೋಗ್ತಿದ್ದಂಗೆ ಹಸ್ಬೆಂಡ್ ಬಂದರು. ಅವರು ಕೂಡ ಇನ್ನೂ ಒಂದು ಕೇಕ್ ತೊಗೊಂಬಂದರು. ಸೇಮ್ ಒಂದೇ ಬೇಕ್ರಿಲಿ ಕೇಕ್ ತೊಗೊಂಬಂದಿದ್ದು ಅನಿಸುತ್ತೆ, ಏನೋ ಎರಡರಲ್ಲೂ ಸೇಮ್ ಇತ್ತು ಅಂತ. ಇದು ಮೇಲ್ಗಡೆ ಅದು ಹಚ್ತಾ ಇದ್ದೀವಲ್ಲ, ಅದು ಎರಡರಲ್ಲೂ ಸೇಮ್ ಅಷ್ಟೇ, ಬುಸ್ ಅಂತ ಅಂದ್ಬಿಟ್ಟು ಹಂಗೆ ಆಫ್ ಆಗೋಯ್ತು, ಎರಡೂ ಬರಲೇ ಇಲ್ಲ. ಅದನ್ನೇ ಮಾತಾಡ್ಕೊತಾ ಇದ್ವಿ, ಇಬ್ಬರು ಒಂದೇ ಕಡೆ ಕೇಕ್ ತೊಗೊಂಡಿರಬೇಕು, ಎರಡೂ ಅದೇ ಥರ ಆಗಿಬಿಟ್ಟಿದೆ ಅಂತ. ಆಮೇಲೆ ಸರಿ ಅಂತ ಹೇಳಿಬಿಟ್ಟು ನಾವಿನ್ನೇನು, ನನ್ನ ಮಕ್ಕಳು ಆವಾಗಲೇ ರೆಡಿ ಆಗಿರಲಿಲ್ಲವಲ್ವ, ಇವ್ರು ಬರೋ ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಸ್ನಾನ ಮಾಡ್ಕೊಂಡು ರೆಡಿ ಆದರು. ಆಮೇಲೆ ಇವ್ರು ಬಂದಿದ್ದ ತಕ್ಷಣವೇ ಅಷ್ಟು ಸೇರಿಕೊಂಡು ಕೇಕೆಲ್ಲ ಕಟ್ ಮಾಡಿ
ಊರಿಗೆ ಹೋಗ್ಬೇಕಿತ್ತಲ್ವ. ಹಂಗಾಗಿ ನಾನೇನು ಮಾಡಿದೆ, ಕೇಕೆಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಮತ್ತೆ ಇರೋದಿಲ್ಲ ಅಂತಂದ್ಬಿಟ್ಟು ನನ್ನ ಫ್ರೆಂಡ್ ತೊಗೊಂಬಂದಿದ್ದ ಕೇಕ್ನ ನಾವೊಂದು ಸ್ವಲ್ಪ ಸ್ವಲ್ಪ ತಿಂದ್ಕೊಂಡು ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿ ಅವ್ರ ಮಗಳನ್ನ ಕರ್ಕೊಂಬಂದಿರಲಿಲ್ಲ ಅಲ್ವಾ, ಅವ್ರ ಮಗಳಿಗೆ ಅಂತ ಬಾಕ್ಸಲ್ಲಿ ಹಾಕಿ ಕೊಟ್ಟು ಕಳಿಸ್ಬಿಟ್ಟೆ. ಆಮೇಲೆ ನನ್ನ ಹಸ್ಬೆಂಡ್ ತೊಗೊಂಬಂದಿದ್ದು ಮತ್ತೆ ಕೇಕ್ ಇತ್ತಲ್ವ, ಅದರಲ್ಲಿ ಸ್ವಲ್ಪ ಬಾಕ್ಸಲ್ಲಿ ಹಾಕ್ಕೊಂಬಿಟ್ಟು ಮತ್ತೆ ಊರಿಗೆ ಎತ್ಕೊಂಡು ಹೋದ್ವಿ. ಇನ್ನೊಂದು ಏನಾಗಿತ್ತು ಅಂತಂದರೆ, ಸ್ಟೇಟಸ್ಸಲ್ಲಿ ಯಾರೂ ವಿಶ್ ಮಾಡಲಿಲ್ಲ ಇವತ್ತು ಅಂತ ಹೇಳ್ಬೋದು, ಏನೋ ಒಂದು ರೀಸನಿಂದ. ಹಂಗಾಗ್ಬಿಟ್ಟು ಏನಾಗಿತ್ತು ಅಂತಂದರೆ, ಸ್ಟೇಟಸಲ್ಲಿ ಸ್ವಲ್ಪ ಲೇಟಾಗಿ ಹಾಕಿದ್ರು. ಹಂಗಾಗಿ ನಮ್ಮ ಅಕ್ಕನೂ ಕೂಡ ಮೊಬೈಲೆಲ್ಲ ನೋಡಿರಲಿಲ್ಲ ಅನಿಸುತ್ತೆ. ಅಮ್ಮ ಮನೇಲಿ ಇದ್ದಿದ್ದರಿಂದ ಸ್ವಲ್ಪ ಅಮ್ಮ ಮನೇಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಮೊಬೈಲೇ ಯೂಸ್ ಮಾಡೋದು ಕಡಿಮೆ. ಅಮ್ಮ ಮನೆಗೆ ಹೋದರೆ ಅಷ್ಟೇ ಮುಗೀತು ಕತೆ, ಫೋನ್ ಎಲ್ಲಿ ಬಿದ್ದಿರುತ್ತೋ ನಾವೆಲ್ಲಿ ಬಿದ್ದಿರ್ತೀವೋ ಅನ್ನೋ ಥರ. ಆಮೇಲೆ ಕೊನೆಗೆ ಫೋನೇ ನೋಡಿರಲಿಲ್ಲ. ನಾವು ರಾತ್ರಿ ಹೊರಟ್ವಾ, ಎಲ್ಲ ಮುಗಿಸ್ಕೊಂಡು ಗಿಫ್ಟ್ ತೊಗೊಂಬಂದಿದ್ದೀನಿ ಅಂತ. ಆ ಚಿಕ್ಕ ಬಾಕ್ಸ್ ನೋಡಿದ ತಕ್ಷಣ ನನ್ನ ಮೈಂಡಲ್ಲಿ ಬರೋದು ಒಂದೇ, ಗೋಲ್ಡು ಅಥವಾ ಸಿಲ್ವರ್ ಏನಾದ್ರು ಒಂದು ಇರುತ್ತೆ ಅಂತ. ಹಂಗೇನೆ ಗೆಸ್ ಮಾಡಿದೆ. ನಾನೇನು ಅಂದ್ಕೊಂಡೆ, ಸ್ಟಾರ್ಟಿಂಗಲ್ಲಿ ರೀಸೆಂಟಾಗಿ ಸ್ವಲ್ಪ ದೊಡ್ಡದು ಮೂಗ್ಬಟ್ಟು ಬೇಕು ನನಗೆ ಅಂತ ಕೇಳಿದ್ದೆ. ನೋಡೋಣ, ಹಾಕಿ ನೋಡೋಣ ನನಗೆ ಯಾವ ರೀತಿ ಕಾಣಿಸುತ್ತೆ ಅಂತ, ಅದೇನಾದರೂ ಇರ್ಬೋದಾ ಅಂತ. ಯಾಕಂದರೆ ರೀಸೆಂಟಾಗಿ ಹೇಳಿದ್ದು ಅದೊಂದೇ, ಅದನ್ನು ಬಿಟ್ಟರೆ ನಾನು ಇನ್ನು ಯಾವುದನ್ನು ಬೆಳ್ಳಿದಾಗಲಿ ಬಂಗಾರದ್ದಾಗಲಿ ಏನು ಕೇಳಿರಲಿಲ್ಲ. ಯಾಕಂದರೆ ತುಂಬ ರೇಟು ಜಾಸ್ತಿ ಆಗಿಬಿಟ್ಟಿದೆ ಅಂತ. ಆಮೇಲೆ ಸ್ವಲ್ಪ ಹಿಂಗೆ ಅಲ್ಲಾಡಿಸುವಾಗ ಸ್ವಲ್ಪ ಜಾಸ್ತಿ ಅಲ್ಲಾಡಿದ್ದು ನೋಡಿ ಆಮೇಲೆ ಸಿಲ್ವರೇ ಇರಬೇಕು, ದೊಡ್ಡದೇನೂ ಇಲ್ಲ, ಬಾಕ್ಸ್ ಏನಾದರೂ ಇರುತ್ತದ್ರೊಳಗಡೆ ಅಂದ್ಕೊಂಡು. ಆಮೇಲೆ ಪಟ್ಟಂತ ನೆನಪಾಯಿತು, ಬ್ರೇಸ್ಲೈಟ್ ಕೇಳಿದ್ದೆ ನಾನು ಬೆಳ್ಳಿದು, ಹಂಗಾಗಿ ಅದನ್ನು ತೊಗೊಂಬಂದಿದ್ರು. ಚೆನ್ನಾಗಿತ್ತು, ಡಿಸೈನ್ ಎಲ್ಲ ಸಖತ್ತಾಗಿತ್ತು. ಅಂದರೆ ತುಂಬ ದಿನದ್ದು ಡ್ರೀಮ್ ಅಂತಲೇ ಹೇಳ್ಬೋದು ಇದು. ಅದರಲ್ಲೂ ಏನು ಗೋಲ್ಡ್ ತೊಗೋಬೇಕು ಅಂತ ಒಂದು ಡ್ರೀಮ್ ಇದ್ದಿದ್ದು. ನನ್ನ ಮಗಳಿಗೆ ಅಂತ ತೊಗೋಬೇಕು, ಅವಳಿನ್ನು ಚಿಕ್ಕವಳಿದ್ಲಲ್ವ ಅವಾಗ, ನಾನೇ ವೇರ್ ಮಾಡ್ಬೋದು ಅಂತ. ಬಟ್ ಅದು ತೊಗೊಳಕ್ಕಾಗಲಿಲ್ಲ ಅಂತಂದ್ಬಿಟ್ಟು ಇತ್ತೀಚೆಗೆ ನಾನು ಸ್ವಲ್ಪ ಬೆಳ್ಳಿದಾದರೂ ಹಾಕ್ಕೋಬೇಕು ಅಂತ ಹೇಳ್ತಾನೇ ಇದ್ದೆ. ಹಂಗಾಗಿ ಸರಿ ಅಂತ ಅಂದ್ಬಿಟ್ಟು ನನ್ನ ಬರ್ಡೇ ಗಿಫ್ಟ್ ಆಗುತ್ತೆ ಅಂತ ಹೇಳಿ ಅದನ್ನೇ ತೊಗೊಂಬಂದಿದ್ರು. ತುಂಬ ಅಂದರೆ ತುಂಬಾ ಖುಷಿಯಾಗೋಯಿತು. ಯಾಕಂದರೆ ಸಣ್ಣದು ಕೂಡ ನಾನು ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ದೊಡ್ಡದೇ ಸಿಕ್ಬಿಡ್ತಲ್ಲ ಅಂತ ಸಖತ್ ಖುಷಿಯಾಗಿ ಹೋಗೋಯಿತು. ಅದಾದಮೇಲೆ ಬ್ರೇಸ್ಲೆಟ್ ಕೂಡ ಅವರೇ ಹಾಕಿದ್ರು. ಒಂದು ಸೆಲ್ಫಿ ಕೂಡ ತೆಕ್ಕೊಂಡು ಹಾಗೇ ನಾವು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಅಮ್ಮ ಮನೆಗೆ ಹೋಗೋಷ್ಟೊತ್ತಿಗೆ ತುಂಬ ಲೇಟಾಯಿತು. ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಹೇಗಿತ್ತು ಏನು ಎತ್ತ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್. ಹಾಗೆಯೇ ನನ್ನ ಚಾನಲ್ನ ಯಾರೇನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.